ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಬರೋದಕ್ಕಿಂತ ಮುಂಚಿತವಾಗಿ ಅನೇಕರಿಗೆ ರಕ್ಷಿತಾ ಶೆಟ್ಟಿ ಅಂದ್ರೇನೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆ ಹುಡುಗಿಯ ವಿಡಿಯೋನ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಾಗ ಇಂಥವ್ರೆಲ್ಲ ಅದು ಹೆಂಗಪ್ಪ ರೀಲ್ಸ್ ಮಾಡ್ತಾರೆ ಅನ್ಸೋಕ್ ಶುರುವಾಗಿತ್ತು. ಬಿಗ್ ಬಾಸ್ಗೆ ಬಂದಾಗ್ಲೂ ಕೆಲವರಿಗೆ ಇಂಥವ್ರಿಗೆಲ್ಲ ಅವಕಾಶ ಕೊಟ್ಟಿದ್ದಾದ್ರೂ ಯಾಕೆ ಅಂತ ಬೇಸರ ಇತ್ತು. ಆದ್ರೆ ಇದೀಗ ಬಿಗ್ ಬಾಸ್ನಲ್ಲಿರುವ ರಕ್ಷಿತಾ ಶೆಟ್ಟಿ ಅಂತಂದ್ರೆ ಎಲ್ರಿಗೂ ಪ್ರೀತಿ. ರಕ್ಷಿತಾ ಬೆನ್ನ ಹಿಂದೆ ಅನೇಕರು ನಿಂತಿದ್ದಾರೆ. ಅದಕ್ಕೆ ಕಾರಣ ಒಂದೇ, ರಕ್ಷಿತರನ್ನ ತುಂಬಾ ಕೆಟ್ಟದಾಗಿ ಬಿಗ್ ಬಾಸ್ನಲ್ಲಿ ಕೆಲವರು ನಡೆಸ್ಕೊಳ್ತಾ ಇರೋದು. ರಕ್ಷಿತನ ಮಾತು ಕೆಲವರಿಗೆ ಇರಿಟೇಟ್ ಆಗ್ತಿದೆ, ರಕ್ಷಿತಾ ಕಂಡ್ರೇನೆ ಇರಿಟೇಟ್ ಆಗ್ತಿದೆ, ರಕ್ಷಿತಾ ಬಟ್ಟೆ ಇರಿಟೇಟ್ ಆಗ್ತಿದೆ, ರಕ್ಷಿತಾ ಜಾತಿ ಕೂಡ ಮಾತನಾಡಿದ್ದಾರೆ ಅಂತಂದ್ರೆ ಇದು ಅಸಹ್ಯಕರ. ಆದ್ರೆ ಇದೀಗ ಇಡೀ ಕರ್ನಾಟಕದಲ್ಲಿ ಮುಕ್ಕಾಲು ಭಾಗ ರಕ್ಷಿತ ಪರವಾಗಿ ನಿಂತವರು, ರಕ್ಷಿತ ಪರವಾಗಿ ಧ್ವನಿ ಎತ್ತಿದವರೇ ಹೆಚ್ಚು. ಕಾರಣ ಅಶ್ವಿನಿ ಗೌಡ ಮತ್ತು ಜಾಹ್ನವಿ. ಅವರಿಬ್ರು ರಕ್ಷಿತನನ್ನ ನಡೆಸಿಕೊಳ್ಳುವ ರೀತಿ ನೋಡಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಹೊರಗಿನ ಸಮಾಜದಲ್ಲಿ ದುಡ್ಡಿದ್ದವರು ಅಥವಾ ಹೆಸರಿದ್ದವರು ಹೆಂಗ್ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದೆ. ಇದೀಗ ರಕ್ಷಿತಾ ಪರವಾಗಿ ಎಲ್ಲರೂ ಇರಬೇಕಾದ್ರೆ ರಕ್ಷಿತಾಗೆ ಸಂಬಂಧಪಟ್ಟಂತ ಒಂದು ಮಾತು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಇರೋದು ಸುಳ್ಳು, ಆಕೆ ಫೇಕು, ಆಕೆ ಡ್ರಾಮಾ ಮಾಡ್ತಿದ್ದಾಳೆ, ಅಸ್ಪಷ್ಟವಾಗಿ ಕನ್ನಡ ಮಾತಾಡೋದು, ಕನ್ನಡವೇ ಮಾತಾಡಕ್ಕೆ ಬರದೇ ಇಲ್ಲ ತರ ಆಡ್ತಾ ಇರೋದು, ಇದೆಲ್ಲವೂ ಕೂಡ ಮೈಲೇಜಿಗಾಗಿ, TRPಗಾಗಿ, ರೀಲ್ಸ್ಗಾಗಿ. ಆಕೆಗೆ ಕನ್ನಡ ತುಂಬಾ ಚೆನ್ನಾಗಿ ಬರುತ್ತೆ, ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾಳೆ. ಅವಳು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಾನು ಕರ್ನಾಟಕದಲ್ಲೇ. ತಂದೆ ತಾಯಿ ಬಾಂಬೆಲಿ ಇರಿದ್ದಾರೆ, ಅಲ್ಲಿಗೆ ಹೋಗಿ ಬರ್ತೀನಿ ಅನ್ನೋದು ಸುಳ್ಳು. ಅದಲ್ದೇನೆ ತಂದೆ ತಾಯಿಯು ಕೂಡ ಕನ್ನಡವನ್ನೇ ಮಾತನಾಡ್ತಾರೆ. ಅದಲ್ದೇನೆ ಆಕೆ ಹೆಚ್ಚಾಗಿ ಇರೋದು ಅಜ್ಜಿ ಮನೇಲೆ. ಹೀಗಿರ್ಬೇಕಾದ್ರೆ ಕನ್ನಡ ಬರದೇ ಇರೋದಂತೂ ಸುಳ್ಳು ಅಂತ ಆಕೆ ಜೊತೆಗಿದ್ದವ್ರು ಹೇಳಿದ್ದಾರೆ. ಈ ಒಂದು ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗಿದ್ರೆ ರಕ್ಷಿತಾ ಎಲ್ರಿಗೂ ಮಕ್ಮಲ್ ಟೋಪಿ ಹಾಕಿದ್ದಾರ? ರಕ್ಷಿತಾಗೆ ಕನ್ನಡ ಬರುತ್ತಾ? ರೀಲ್ಸ್ನ ಫಾಲೋವರ್ಸಿಗಾಗಿ, ವ್ಯೂವ್ಸಿಗಾಗಿ ಡ್ರಾಮಾ ಮಾಡಿದ್ರ? ಅದರಿಂದನೇ ಬಿಗ್ ಬಾಸ್ ನಲ್ಲಿ ಆಫರು ಸಿಕ್ತಾ? ಆ ಡ್ರಾಮಾನ ಬಿಗ್ ಬಾಸ್ ನಲ್ಲಿ ಮುಂದುವರಿಸ್ತಾ ಇದ್ದಾರಾ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದ್ರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ರಕ್ಷಿತಾ ಶೆಟ್ಟಿ ನೋಡುವುದಕ್ಕೆ ತುಂಬಾ ಕ್ಯೂಟು, ಅದಲ್ಲದೆ ಮಾತು ಕೂಡ ವಿಚಿತ್ರ. ಇನ್ನು ತುಂಬ ಚಿಕ್ಕ ಹುಡುಗಿ ಅಂತ ಅನಿಸುವಂಥ ರಕ್ಷಿತಾ ಬಗ್ಗೆ ಅನೇಕರು ಬಿಗ್ ಬಾಸ್ನಲ್ಲಿ ಹಿಂದೆಯಿಂದ ಮಾತಾಡಿದ್ದಿದೆ. ಆಕೆ ಬಡವರು ಅಂತ ಹೇಳಿದ್ದಿದೆ, ಆಕೆಯ ಕ್ಯಾಸ್ಟ್ ಬಗ್ಗೆ ಮಾತಾಡಿದ್ದಿದೆ, ಆಕೆ ಜೋರಿದ್ದಾಳೆ ಅಂತ ಹೇಳಿದ್ದಿದೆ. ಆದರೆ ಕರ್ನಾಟಕದ ಜನತೆಗೆ ಆಕೆಯನ್ನು ನೋಡಿದಾಗ ಪಾಪ, ಅಯ್ಯೋ ಅಂತ ಅನಿಸಿದ್ದು ಕೂಡ ಹೆಚ್ಚು. ಯಾಕಂದ್ರೆ ಇನ್ನು ಚಿಕ್ಕ ಹುಡುಗಿ, ಕನ್ನಡ ಮಾತಾಡಕ್ ಬರಲ್ಲ, ಆದ್ರೂ ಕನ್ನಡ ಕಲಿಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ ಅಂತ. ರಕ್ಷಿತಾ 2 ವರ್ಷದಿಂದ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಮಾಡ್ತಿದ್ದಾರೆ. 2 ವರ್ಷದಿಂದಲೂ ಕೂಡ ಇದೇ ಥರದ ಭಾಷೆಯನ್ನು ಮಾತಾಡ್ತಾ ಇದ್ದಾರೆ. ಕನ್ನಡ ಬರದೇ ಇಲ್ಲ, ಕನ್ನಡ ಬಗ್ಗೆ ಗೊತ್ತೇ ಇಲ್ಲ, ಇದೆಲ್ಲ ಸುಳ್ಳು. ಕನ್ನಡ ಬಗ್ಗೆ ಗೊತ್ತಿದೆ, ಯಾಕಂದ್ರೆ ಅವರ ಅಜ್ಜಿ ಮನೇಲಿ ಮಾತಾಡೋದು ಕನ್ನಡ, ಹುಟ್ಟಿದ್ದು ಕರ್ನಾಟಕದಲ್ಲಿ. ಆದ್ರೂ ಕೂಡ 2 ವರ್ಷದಿಂದ ಪ್ರಯತ್ನ ಪಡ್ತಾ ಇದ್ರು, ಕನ್ನಡ ಮಾತಾಡೋದಕ್ಕೆ ಬರಲ್ವಾ? ಹಾಗಿದ್ರೆ ನಿಜವಾಗ್ಲೂ ರಕ್ಷಿತಾ ಡ್ರಾಮಾ ಮಾಡ್ತಾ ಇದ್ದಾಳ ಅನ್ನೋದು ಅನೇಕರ ಪ್ರಶ್ನೆ ಆಗಿದೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ರಕ್ಷಿತಾ ಪರವಾಗಿ ಜನ ನಿಂತಿರಬೇಕಾದ್ರೆ ಈ ತರದೊಂದು ಸುದ್ದಿ ವೈರಲ್ ಆಗೋದು ರಕ್ಷಿತಾ ವಿರುದ್ಧವಾಗಿ ಜನ ಎತ್ಕಟ್ಟುವಂತ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ರಕ್ಷಿತಾಗೆ ನಿಜವಾಗ್ಲೂ ಕನ್ನಡ ಬರಲ್ವಾ? ಕನ್ನಡ ಬರುತ್ತೆ, ಆದ್ರೂ ಡ್ರಾಮಾ ಮಾಡ್ತಾ ಇದ್ದಾಳೆ. ಇದೆಲ್ಲ ಮೈಲೇಜಿಗಾಗಿ, ಇದೆಲ್ಲ TRPಗಾಗಿ, ಎಲ್ಲರನ್ನ ತನ್ನತ್ತ ಸೆಳೆದುಕೊಳ್ಳೋದಕ್ಕೆ, ಅಯ್ಯೋ ಪಾಪ ಅನ್ನೋದಕ್ಕೆ, ಗೇಮ್ ಪ್ಲಾನಿಂಗ್ ಮಾಡೋದಕ್ಕೆ ಈ ರೀತಿಯಾಗಿ ಆಡ್ತಾ ಇದ್ದಾಳೆ. ಆಕೆ ಕನ್ನಡ ಹೇಳ್ಕೊಟ್ರು ಆಕೆ ಕಲಿಯಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇ ಆಕೆಯ ಬಂಡವಾಳ, ಇದೇ ಆಕೆಯ ಅಸ್ತ್ರ. ಹಾಗಾಗಿ ಇದೇ ವಿಚಾರವನ್ನ ಇಟ್ಕೊಂಡು ಫೈನಲ್ ವರೆಗೂ ಹೋಗಿ ಬಿಗ್ ಬಾಸ್ ಗೆಲ್ಲಬೇಕು ಅನ್ನುವಂಥ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾಳೆ ಅನ್ನುವಂಥ ಆರೋಪ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು ಅನ್ನೋದನ್ನ ನೋಡೋದಾದ್ರೆ ಇದನ್ನ ಮಾಡಿದ್ದು ಆಕೆಯ ಆಪ್ತರು, ಆಕೆಯ ಸ್ನೇಹಿತರು, ಆಕೆಯ ಕುಟುಂಬಸ್ಥರು ಅಲ್ಲ. ಇದನ್ನ ಮಾಡಿದ್ದು ಬಿಗ್ ಬಾಸ್ ಮನೆಯೊಳಗಿರೋ ಧ್ರುವಂತು. ಹೌದು, ಧ್ರುವಂತ್ ಏನು ಅನ್ನೋದು ಎಲ್ರಿಗೂ ಗೊತ್ತು. ಈ ಮನುಷ್ಯನಿಗೆ ಹುಡುಗಿಯರು ಅಂತ ಅಂದ್ರೆ ಅಷ್ಟಕ್ಕಷ್ಟೇ ಅಂತ ಕಾಣಿಸುತ್ತೆ, ಹೆಣ್ಮಕ್ಳು ಅಂದ್ರೇನೆ ಆಗಲ್ಲ ಅಂತ ಕಾಣಿಸುತ್ತೆ. ಹೆಣ್ಮಕ್ಳ ಹತ್ರ ಹೆಂಗ್ ಮಾತಾಡಬೇಕು, ಹೆಣ್ಮಕ್ಳಿಗೆ ಹೆಂಗ್ ಗೌರವ ಕೊಡಬೇಕು, ಯಾರ ಹತ್ರ ಏನ್ ಮಾತಾಡಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸು ಕೂಡ ಈತನಿಗಿಲ್ಲ. ಸೊ ಹಾಗಾಗಿ ಹೆಣ್ಮಕ್ಳು ಅಂತ ಅಂದ್ರೆ ರೌದ್ರಾವತಾರ ಪ್ರದರ್ಶನ ಮಾಡ್ಬಿಡ್ತಾನೆ. ಗಂಡ್ ಮಕ್ಳ ಹತ್ರ ನೆಟ್ಟಿಗಿರೋ ಏನು, ಹೆಣ್ಮಕ್ಳು ಹತ್ರ ಏಕವಚನದಲ್ಲಿ ಮಾತಾಡೋದು, ಹೊಡಿಯೋಕೋದು, ಹೋಗೋದು, ಕೂಗೋದು, ಕಿರ್ಚೋದು ಮಾಡ್ತಾನೆ. ಇದೇ ವ್ಯಕ್ತಿ ಇದೀಗ ರಕ್ಷಿತಾ ಬಗ್ಗೆ ಮಾತಾಡಿರೋದು. ರಕ್ಷಿತನ್ ಕಂಡ್ರೆ ಈತನಿಗೂ ಕೂಡ ಅಷ್ಟಕ್ಕಷ್ಟೇ. ಅಶ್ವಿನಿ ಮತ್ತು ಜಾಹ್ನವಿ ಹೆಂಗೆ ರಕ್ಷಿತನನ್ನ ನೋಡ್ತಾರೋ ಅದೇ ರೀತಿಯಾಗಿ ಈತ ಕೂಡ ರಕ್ಷಿತನನ್ನ ನೋಡ್ತಾನೆ. ರಕ್ಷಿತ
ರಕ್ಷಿತಾಗೆ ಕರ್ನಾಟಕದ ಜನತೆ ಸಪೋರ್ಟ್ ಇದೆ, ರಕ್ಷಿತಂಗೆ ಅಯ್ಯೋ ಪಾಪ ಅಂತಾರೆ ಅಂತ ಗೊತ್ತಾಗಿದ್ದೆ ತಡ ಇದೀಗ ರಕ್ಷಿತ ವಿರುದ್ಧ ತಿರುಗಿ ಬಿದ್ದು ಬಿಟ್ಟಿದ್ದಾನೆ. ಆಕೆಗೆ ಕನ್ನಡ ಚೆನ್ನಾಗೇ ಮಾತಾಡಕ್ ಬರುತ್ತೆ, ಅರ್ಧಂಬರ್ಧ ಮಾತಾಡ್ತಾ ಇರೋದು ಅಥವಾ ಪೆಂಗ್ ಮಾತಾಡ್ತಾ ಇರೋದು ಆಕೆಗೆ ಕನ್ನಡದ ಜನ ವೋಟ್ ಹಾಕಬೇಕು ಅಂತ. ಇದನ್ನೇ ಬಂಡವಾಳ ಮಾಡಿಕೊಂಡು ಆಕೆ ಬಿಗ್ ಬಾಸ್ನಲ್ಲಿ ಗೆದ್ದೇ ಗೆಲ್ತಾಳೆ. ಹೊರಗಡೆಯಿಂದ ಬರಬೇಕಾದ್ರೇನೆ ಆಕೆ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ ಹೇಗೆ ಬಿಗ್ ಬಾಸ್ನ ಗೆಲ್ಲಬೇಕು ಅಂತ. ಇದೇ ಅಸ್ತ್ರವನ್ನ ಇಟ್ಕೊಂಡು ಕೊನೆ ತನಕ ಬಿಗ್ ಬಾಸ್ನಲ್ಲಿ ಬರ್ತಾಳೆ. ನಾವೇ ಕನ್ನಡವನ್ನ ಹೇಳ್ಕೊಟ್ರು ಕೂಡ ತಪ್ಪಾಗಿ ಮಾತಾಡ್ತಾಳೆ ಅಂತ ಅಂದ್ರೆ ಆಕೆಗೆ ಕನ್ನಡ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಅಥವಾ ಕನ್ನಡ ಕಲ್ತ್ರೆ ಜನ ತನ್ನನ್ನು ಮರೀತಾರೆ ಅನ್ನೋದು ಕೂಡ ಇದೆ. ಹಾಗಾಗಿ ಪೆಕ್ಪೆಕ್ರನಂಗೆ ಹೆಂಗೆಂಗೋ ಮಾತಾಡೋದ್ರಿಂದ ಜನ ನಮ್ಮನ್ನು ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದಾರೆ ಅನ್ನೋದನ್ನ ಧ್ರುವನ್ ಹೇಳಿದ್ದಾರೆ. ಇದೇ ಮಾತನ್ನ ಜಾಹ್ನವಿ ಹಿಂದೆ ಹೇಳಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಬೇಕು ಅಂತ ಹೆಂಗೆಂಗೋ ಆಡೋದು ಇವಾಗಿನ ಜನರ ಖಯಾಲಿ ಅಂತ ಹೇಳಿ ರಕ್ಷಿತರನ್ನ ಮೊದಲ ದಿನವೇ ಹೊರ ಕಳಿಸಲಾಗಿತ್ತು. ಈಗ ಅದೇ ವಿಚಾರವನ್ನು ಧ್ರುವನ್ ಪ್ರಸ್ತಾಪ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ರಕ್ಷಿತಾಗೆ ಕಂಬಳ ಅಂದರೆ ಗೊತ್ತು, ಆದರೆ ಅದನ್ನು ಉಚ್ಚಾರ ಮಾಡೋದಕ್ಕೆ ಗೊತ್ತಲ್ಲ. ಎಮ್ಮೆ ಅನ್ನೋದಕ್ಕೆ ಬರಲ್ಲ, ಎರ್ಮೆ ಅಂತಾರೆ. ಫಸ್ಟ್ ಬಂದು ಅವರಿಗೆ ಬಹುಮಾನ ಅನ್ನೋದಕ್ಕೆ ಬರಲ್ಲ, ಅವಮಾನ ಅಂತ ಅಂತಾರೆ. ಇಷ್ಟು ತಪ್ಪಾಗಿ ಕನ್ನಡ ಮಾತಾಡೋದಕ್ಕೆ ಸಾಧ್ಯನಾ ಅನ್ನೋದು ಕೆಲವ್ರ ಪ್ರಶ್ನೆ ಕೂಡ ಆಗಿತ್ತು. ಹೇಗೋ ಆ ಹುಡುಗಿ ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳಲ್ಲ, ಈ ಹಿಂದೆ ನಿವೇದಿತಾ ಇರಲಿಲ್ವಾ, ಮೈಸೂರಿನಲ್ಲೇ ಹುಟ್ಟಿದ್ರು ಕೂಡ ಕನ್ನಡವೇ ಬರಲ್ಲ ಅನ್ನೋ ಥರ ಆಡ್ತಾ ಇದ್ರು. ಅಂಥದ್ರಲ್ಲಿ ಈಕೆ ಹುಟ್ಟಿರೋದು ಮಂಗಳೂರಿನಲ್ಲಿ, ಮಾತೃಭಾಷೆ ತುಳು ಇದ್ದೇ ಇರತ್ತೆ. ಆಕೆ ಹೇಳೋ ಹಾಗೆ ತಂದೆ ತಾಯಿ ಬಾಂಬೆಯಲ್ಲಿರೋದ್ರಿಂದ ಕನ್ನಡ ಮಾತಾಡೋದು ಕಷ್ಟ ಆಗ್ತಿರ್ಬೋದು. ಆದರೆ ಇವರೆಲ್ಲರೂ ರಕ್ಷಿತಾ ಗೆದ್ದು ಬಿಡ್ತಾಳೆ, ಆಕೆಗೆ ಮೈಲೇಜ್ ಸಿಕ್ಬಿಡುತ್ತೆ, ರಕ್ಷಿತಾ ಎಲ್ರಿಗೂ ಇಷ್ಟ ಆಗ್ಬಿಡ್ತಾರೆ. ಈ ಹಿಂದೆ ಹನುಮಂತು, ಡ್ರೋನ್ ಪ್ರತಾಪು ಇಂಥವರೆಲ್ಲ ಮುಗ್ಧವಾಗಿ ನಾಟಕ ಮಾಡಿ ಗೆದ್ದಿರೋದ್ರಿಂದ ಈ ಬಾರಿ ರಕ್ಷಿತನೂ ಹಾಗೆ ಮಾಡ್ತಾಳೆ ಅಂತ ಭಯ ಪಟ್ಟಂಗಿದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ರಕ್ಷಿತಾ ಡ್ರಾಮಾ ಮಾಡ್ತಿದ್ದಾಳ, ಧ್ರುವಂತ್ ಹೇಳ್ತಿರೋದು ಸತ್ಯನಾ, ಏನು ಗೆತ್ತಾ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.